ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು. ನಮಸ್ಕಾರ, ನಾನು ವೇದನಾಥ್ ಹೆರೆಂಜಾಲು. ಇವತ್ತಿನ ವಿಶೇಷ ಅಂತ ಹೇಳಿದ್ರೆ, ನಾವು ಈ ಒಂದು ಹೆರೆಂಜಾಲು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೆರೆಂಜಾಲು ಇದರ ಹಿನ್ನೆಲೆ ಏನಂತ ಹೇಳಿದ್ರೆ, ಇವಾಗ ನಾವು ಈ ಶಾಲೆಗೊಂದು ಸುವರ್ಣ ಮಹೋತ್ಸವದ ಹೊಸ್ತಿಲಲ್ಲಿ ನಾವೆಲ್ಲ ಇದ್ದೇವೆ. ಆರಂಭಿಕವಾಗಿ ಐತಾಳರ ಮನೆಯಲ್ಲಿ ಶಾಲೆ ಆರಂಭವಾದರೂ ಕೂಡ ಅದರ ನಂತರ ಆ ಶಾಲೆ ಅನ್ನೋದು ಮೇಲ್ಗಡೆ ಬರ್ತದೆ. ವಿದ್ಯಾಭ್ಯಾಸ ಮತ್ತು ಇತರ ಎಲ್ಲ ಚಟುವಟಿಕೆಗಳು ಮೇಲ್ಗಡೆ ಬರ್ತದೆ. ಹಾಗೆ ಈ ಒಂದು ಶಾಲೆಗೆ ದಿವಂಗತ ಶ್ರೀನಿವಾಸರಾವರ ಕೊಡುಗೆ ಕೂಡ ಅತ್ಯಮೂಲ್ಯವಾಗಿದೆ. ಈ ಸಮಯದವರು ನಾವು ಸ್ಮರಣೆ ಕೂಡ ಮಾಡ್ಕೊಳ್ತೀವಿ. ಒಂದಿಷ್ಟು ಅಂಶಗಳು ಯಾಕಂತ ಹೇಳಿದ್ರೆ, ಶಾಲೆ ಅಭಿವೃದ್ಧಿಯಲ್ಲಿ ಹಳೆ ವಿದ್ಯಾರ್ಥಿಗಳು ಪಾತ್ರ ಹಾಗೆ STM ಸರ್ ಪಾತ್ರ ಎಷ್ಟಿರ್ತದೆ ಅಷ್ಟೇ ಪಾತ್ರ ಕೂಡ ಅಲ್ಲಿನ ಅಧ್ಯಾಪಕರು ಅನ್ನೋದು ಕೂಡ ಅಷ್ಟೇ ಪಾತ್ರ ಇರ್ತದೆ. ಈ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೆರೆಂಜಾಲು ಇಷ್ಟೊಂದು ಸುಸಜ್ಜಿತವಾಗಿ ನಿರ್ಮಾಣಗೊಳ್ಳಲು ಪ್ರಮುಖ ಕಾರಣಕರ್ತರಾದ ಯಾರು ಅಂತ ಹೇಳಿದ್ರೆ, ಅದು ನಮ್ಮೆಲ್ಲರ ನೆಚ್ಚಿನ ಶಿಕ್ಷಕರಾದಂಥ ಜಯನಂದ್ ಪಡ್ಗಾರ್ ಸರ್ ಅವರು. ಯಾಕಂತ ಹೇಳಿದ್ರೆ, ಹೆರೆಂಜಾಲು ಶಾಲೆಯಲ್ಲಿ ಯಾವುದೇ ಒಂದು ಮೂಲಭೂತ ಅಭಿವೃದ್ಧಿಗೆ ಸೌಕರ್ಯಕ್ಕೆ ಯಾವುದೇ ರೀತಿ ಕೂಡ ತೊಂದರೆ ಇಲ್ಲ. ಪ್ರತಿಯೊಂದು ಅಭಿವೃದ್ಧಿ ಆಗಿದೆ. ಯಾಕಂದ್ರೆ ಇಂಟರ್ಲಾಕ್ ವ್ಯವಸ್ಥೆ ಆಗಿರ್ಬೋದು, ಶೌಚಾಲಯ ವ್ಯವಸ್ಥೆ ಆಗಿರ್ಬೋದು, ಊಟದ ಹಾಲ್ ವ್ಯವಸ್ಥೆ ಆಗಿರ್ಬೋದು, ಸ್ಮಾರ್ಟ್ ಕ್ಲಾಸ್ ವ್ಯವಸ್ಥೆ ಆಗಿರ್ಬೋದು, ಮೈದಾನದ ವ್ಯವಸ್ಥೆ ಆಗಿರ್ಬೋದು, ಪ್ರತಿಯೊಂದು ವ್ಯವಸ್ಥೆ ಯಾವುದರಲ್ಲೂ ಕೂಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೆರೆಂಜಾಲು ಇಲ್ಲಿ ಯಾವುದೇ ರೀತಿಯ ಕೊರತೆ ಕೂಡ ಇಲ್ಲ. ಇದಕ್ಕೆಲ್ಲ ಕಾರಣಕರ್ತರು ಯಾರಂತ ಹೇಳಿದ್ರೆ, ಜಯನಂದ್ ಪಡ್ಗಾರ್ ಸರ್ ಅವರು. ಅವರ ಕ್ರಿಯಾಶೀಲ ವ್ಯಕ್ತಿತ್ವ ಹಾಗೆ ಪ್ರಾಮಾಣಿಕತೆ ಹಾಗೆ ಸಂಘಟನಾ ಚತುರತೆಯಿಂದ ನಮ್ಮ ಶಾಲೆ ಇಷ್ಟೊಂದು ಅಭಿವೃದ್ಧಿಯನ್ನು ಇವತ್ತು ಹೊಂದಿದೆ. ಹಾಗೆ ನಾವೊಂದು ಜಯನಂದ್ ಪಡ್ಗಾರ್ ಸರ್ ಅವರ ಈ ಒಂದು ಅಭೂತಪೂರ್ವ ಸಾಧನೆಗೆ ಹಾಗೂ ಅವರೊಂದು ಶಿಕ್ಷಣ ವೃತ್ತಿಯಲ್ಲಿ ಇದ್ದುಕೊಂಡೇ, ಯಾಕಂದ್ರೆ ಈಗ ಅಧ್ಯಾಪಕರ ವೃತ್ತಿ ಅಂತ ಹೇಳಿದ್ರೆ ಮಾಮೂಲಿ, ಹೆಚ್ಚಿನ ಅಧ್ಯಾಪಕರು ಅವರ ವೃತ್ತಿ ಜೀವನ ಮುಗಿಸುವುದು ಮಾಮೂಲಿ. ಹಾಗೆ ಎಲ್ಲ ಅಧ್ಯಾಪಕರಂತೆ ಸಾಮಾನ್ಯವಾದಂಥ ಅಧ್ಯಾಪಕರು ಇವರಲ್ಲ. ಒಂದು ವಿಶೇಷವಾದಂಥ ಅಧ್ಯಾಪಕರಂತಾನೆ ಜಯನಂದ್ ಪಡ್ಗಾರನ್ನು ಕರಿಬಹುದು. ಅವರು ಮಾಡಿದಂಥ ಸಾಧನೆ ನಮ್ಮ ಶಾಲೆಗೆ ಯಾವತ್ತೂ ಅದು ಶಾಶ್ವತ ಅಚ್ಚಾಗಿರ್ತದೆ. ಅದರ ಪ್ರಯುಕ್ತ ಇದೇ ತಿಂಗಳ 30ನೇ ತಾರೀಕಿನಂದು ಜಯನಂದ್ ಪಡ್ಗಾರ್ ಸರ್ ಅವರು ರಿಟೈರ್ಮೆಂಟ್ ಆಗ್ತಾರೆ. ಹಾಗಾಗಿ ಆ ಒಂದು ನಿವೃತ್ತಿಯ ನಂತರ ನಾವು ಅವರಿಗೊಂದು ನಮ್ಮ ಇಡೀ ಊರಿನವರು, STMC ಅವರು, ಹಳೆ ವಿದ್ಯಾರ್ಥಿಗಳು, ಪೋಷಕರು, ವಿದ್ಯಾಭಿಮಾನಿಗಳು ಎಲ್ಲರೂ ಸೇರಿಕೊಂಡು ಜಯನಂದ್ ಪಡ್ಗಾರ್ ಸರ್ ಅವರ ಬೀಳ್ಕೊಡುಗೆ ಸಮಾರಂಭವನ್ನ ಸೇವೆಯ ಶಿಖರಕ್ಕೆ ಹೆರೆಂಜಾಲಿನ ನಮನ ಎನ್ನುವಂತ ಶೀರ್ಷಿಕೆಯನ್ನು ಇಟ್ಟು ನಾವು ಏನಂತ ಹೇಳಿದ್ರೆ, ನಾನೊಂದು 2-3 ವಿಚಾರದಲ್ಲಿ ನೋಡಿದೆ. ನಾನು ಒಂದು ದಿವಸ ಶನಿವಾರ ಮಧ್ಯಾಹ್ನ ಶಾಲೆ ರಜೆ ಇತ್ತು. ಇದೇ ಡೋರ್ ಹಿಂದ್ಗಡೆ ಅವರು ಪೇಂಟ್ ಹೊಡಿತಿದ್ರು. ಅಂದ್ರೆ ಅವರಾಗೆ ಯಾರು ಇಲ್ಲ ಆಯ್ತು, ಅವರೇ ಪೇಂಟ್ ಹೊಡಿತಿದ್ರು. ಸರ್, ನೀವ್ಯಾಕೆ ಪೇಂಟ್ ಹೊಡ್ತೀರಿ ಅಂತ ನಾ ಕೇಳಿದೆ. ಯಾರು ಜನ ಸಿಕ್ಕಿಲ್ವ ಅಂತ ಕೇಳಿದೆ. ಇಲ್ಲ ವೇದ, ಅವ್ರು ಸ್ವಲ್ಪ ಲೇಟ್ ಆಗುತ್ತೆ, ಸೀಸನ್ ಅಂತ ಸ್ವಲ್ಪ ಲೇಟ್ ಆಗುತ್ತೆ, ನಮ್ ಕೂಡಲೇ ಓಪನಿಂಗ್ ಆಗ್ಬೇಕಂತ ಹೇಳಿದ್ರು. ಅಂದೇಳಿದ್ರೆ ಅವರು ಶಿಕ್ಷಣ ವೃತ್ತಿ ಅಷ್ಟಲ್ಲ, ಅಂದ್ರೆ ಸಂಬಳಕ್ಕಾಗಿ ವೇತನಕ್ಕಾಗಿ ದುಡಿಯೋದು ಮಾತ್ರ ಅಲ್ಲ, ಆ ಶಾಲೆ ಅಭಿವೃದ್ಧಿಯಲ್ಲಿ ಒಬ್ರು ಸಾಮಾನ್ಯರಾಗಿ ಏನ್ ಮಾಡ್ಬಹುದು ಅಂತ ಕೆಲಸವನ್ನು ಅವ್ರು ಮಾಡ್ತಿದ್ರು. ಅದು ಅಲ್ಲದೆ ನಮ್ಗೆ ಒಮ್ಮೊಮ್ಮೆ ಏನಾಗುತ್ತೆ, ನಮ್ಮ ಒಬ್ರು ದಾನಿಗಳು ಜಯಶೀಲ್ ನಾರಾಯಣ್ ಶೆಟ್ಟರು ಒಬ್ರು ದಾನಿಗಳು ನಮ್ಗೆ ಶಾಲೆಗೆ ಒಂದು ಬಸ್ಸನ್ನು ಕೊಟ್ಟಿದ್ದಾರೆ. ಶಾಲಾ ಮಕ್ಕಳನ್ನ ಕರ್ಕೊಂಡು ಹೋಗ್ಲಿಕ್ಕೆ ಬಿಡ್ಲಿಕ್ಕೆ ಬಸ್ಸಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಒಮ್ಮೊಮ್ಮೆ ಏನಾಗುತ್ತೆ ಅಂದ್ರೆ, ಆ ಡ್ರೈವರ್ ಇದ್ದಾರೆ ನಮ್ಗೆ ಒಂದು ಮಾಮೂಲಿ ಪರ್ಮನೆಂಟ್ ಆಗಿ ಒಬ್ರು, ಅದಕ್ಕೆ ನಾವು ವ್ಯವಸ್ಥೆ ಕೂಡ ಮಾಡಿದ್ದೇವೆ. ಒಂದ್ ವೇಳೆ ಅವರು ಗೈರು ಇದ್ದ ಸಮಯದಲ್ಲೂ ಕೂಡ ನಮ್ಮ ಜಯನಂದ್ ಪಡ್ಗಾರ್ ಸರ್ ಖುದ್ದು ಹೋಗಿ ಶಾಲಾ ಮಕ್ಕಳನ್ನು ಕರೆದುಕೊಂಡು ಬರುವಂತ ವ್ಯವಸ್ಥೆ ಹಾಗೂ ಬಿಡುವಂತ ವ್ಯವಸ್ಥೆಯನ್ನು ಕೂಡ ಶಿಕ್ಷಕರಾಗಿ ಅವರು ಮಾಡ್ತಾ ಇದ್ದಾರೆ. ನನ್ನ ಹೆಸರು ವಿದ್ಯಾ ಭಂಡಾರಿ. ನನ್ನ ಮಕ್ಕಳು ಇದೇ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ನನ್ಗೆ ಮಕ್ಕಳನ್ನ ಇಂಗ್ಲಿಷ್ ಮೀಡಿಯಂ ಸ್ಕೂಲಿಗೆ ಸೇರಿಸ್ಬೇಕು ಅನ್ನೋದು ತುಂಬಾ ಆಸೆ ಇತ್ತು. ಆದ್ರೆ ಅಕಸ್ಮಾತ್ ಆಗಿ ನಾನು ಇಲ್ಲಿಗೆ ಸೇರಿಸಿದ್ದೆ. ಈಗ ತುಂಬಾನೇ ಪ್ರೌಡ್ ಫೀಲ್ ಆಗ್ತಾ ಇದೆ. ನಮ್ಮ ಶಾಲೆ ಯಾವುದೇ ರೀತಿಯಲ್ಲೂ ಕೂಡ ಇಂಗ್ಲಿಷ್ ಮೀಡಿಯಂಗಿಂತ ಕಡಿಮೆ ಇಲ್ಲ. ಎಲ್ಲಾ ರೀತಿಯಲ್ಲೂ ಕೂಡ ಶಿಕ್ಷಣದ ವಿಷಯದಲ್ಲಾಗಲಿ ಅಥವಾ ಇತರೆ ಅಭಿವೃದ್ಧಿ ವಿಷಯದಲ್ಲಾಗಲಿ ಬೈಂದೂರು ತಾಲೂಕಿನಲ್ಲೇ ನಮ್ಮ ಶಾಲೆ ಅಗ್ರಸ್ಥಾನದಲ್ಲಿದೆ ಅಂತ ಹೇಳ್ಕೊಳ್ಳೋಕೆ ಯಾವತ್ತು ನಮ್ಮ ಶಾಲೆಗೆ ಮುಖ್ಯೋಪಾಧ್ಯಾಯರಾಗಿ ಬಂದ್ರು ಅವತ್ತಿನಿಂದ ನಮ್ಮ ಶಾಲೆ ಅಭಿವೃದ್ಧಿ ಪಥದತ್ತ ಸಾಕ್ತಾ ಬಂತು. ಹೀಗೆ ಸಾಕ್ತಾ ಇವತ್ತಿಗೆ ನಮ್ಮ ಶಾಲೆ ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದಿದ ಶಾಲೆಯಾಗಿದೆ. ಇದಕ್ಕೆ ಕಾರಣಕರ್ತರು ಜಯಾನಂದ್ ಪಡ್ಗಾರ್ ಸರ್ ಅವರು ಮುಂದೆ ಇದ್ದಾರೆ ಅನ್ನೋ ಧೈರ್ಯದಿಂದ ನಾವೆಲ್ಲ ಹಿಂದೆ ನಿಂತು ಅವರ ಅಭಿವೃದ್ಧಿ
ಅತ್ತ ಕೈ ಜೋಡಿಸಿದ್ದೇವೆ. ಇದೇ 30ನೇ ತಾರೀಕು ಅವರು ವಯೋನಿವೃತ್ತಿ ಹೊಂದ್ತಾ ಇದ್ದಾರೆ. ತುಂಬಾ ಬೇಜಾರದ ವಿಷಯ. ಆದ್ರೂ ಸಹ ಅವರನ್ನ ವಿಜೃಂಭಣೆಯಿಂದ ಕಳಿಸಿಕೊಡ್ಬೇಕನ್ನೋದು ನಮ್ಮೆಲ್ಲರ ಆಸೆ. ಹಾಗಾಗಿ ಶಾಲಾ ಸಮಯದಲ್ಲಿ ನಾವು ಕಂಡ ಅದ್ಭುತ ವ್ಯಕ್ತಿ ಜಯಾನಂದ್ ಪಟ್ಗಾರ್ ಸರ್ ಅವರು. ನಮ್ಗೆ ನಮ್ಮ ಮಕ್ಕಳು, ಈಗಿನ ಪೇರೆಂಟ್ಸಿಗೆ ಮಕ್ಕಳು ಒಳ್ಳೆ ಎಜುಕೇಶನ್, ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ, ನಮ್ಮಂತ ಪೇರೆಂಟ್ಸ್ಗಳ ಆಸೆ. ಅಂತ ಟೈಮಲ್ಲಿ ಜಯಾನಂದ್ ಪಟ್ಗಾರ್ ಸರ್ ಅವರು ನಮ್ಮ ಮಕ್ಕಳಿಗೆ ಇಷ್ಟು ಉತ್ತಮ ಮಟ್ಟದಲ್ಲಿ ಶಾಲೆಯನ್ನ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಅವರ ಮುಂದಿನ ಜೀವನ ಸುಖ ಶಾಂತಿ ನೆಮ್ಮದಿಯಿಂದ ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಯಾವತ್ತೂ ಕಾಪಾಡಲಿ ಎಂದು ನಾವೆಲ್ಲರೂ ಬಯಸ್ತಾ ಇದ್ದೇವೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೆರೆಂಜಾಲು. ಈ ಶಾಲೆಯ ಹಳೆ ವಿದ್ಯಾರ್ಥಿ. ನನ್ನ ಹೆಸರು ಕುಶಲ್ ಕುಮಾರ್. ಈ ಶಾಲೆಗೆ ಸುಮಾರು ನಮ್ಮ ಪೂರ್ವಜರು ಹಿಂದಿನವರು ಹೇಳೋದ ಪ್ರಕಾರ 120 ವರ್ಷಗಳ ಇತಿಹಾಸ ಇರುವಂಥ ಶಾಲೆ ಎಂದು ಹೇಳ್ತಿದ್ರು. ಈ ಶಾಲೆ ಮೊದಲು ಪ್ರಾರಂಭವಾಗಿದ್ದು ನಮ್ಮ ಊರಿನ ನಾರಾಯಣ್ ಐತಾಳ್, ನಿವೃತ್ತ, ಈಗ ಇಲ್ಲ ಅವರು ಸಹ ಶಾಲೆಯ ಅಧ್ಯಾಪಕರು, ಮುಖ್ಯೋಪಾಧ್ಯಾಯರಾಗಿ ನಿವೃತ್ತಿ ಹೊಂದಿ ಈಗ ನಮ್ಮೊಂದಿಗಿಲ್ಲ. ಅವ್ರ ಮನೆಯಲ್ಲಿ ಈ ಶಾಲೆ ಸ್ಥಾಪನೆ ಆಯಿತಂತ ನಮ್ಮ ತಂದೆಯವರು ಮತ್ತು ಊರಿನ ಹಿರಿಯವರು ಹೇಳ್ತಾ ಇದ್ರು. ತದನಂತರ ಈ ಶಾಲೆಯು 1978ರಿಂದ ಇಲ್ಲಿ ಶಾಲೆ ಪ್ರಾರಂಭವಾಯಿತು. ಈ ಶಾಲೆ ಪ್ರಾರಂಭದ ಪೂರ್ವದಲ್ಲಿ KG ಚಂದ್ರಶೇಖರ್ ರಾವ್ ಎನ್ನುವರು ಈ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಏಕೋಪಾಧ್ಯಾಯರಾಗಿ ಪಾಠ ಮಾಡ್ತಾ ಇದ್ರು. ಆವಾಗ ನಾನು ಅವರ ವಿದ್ಯಾರ್ಥಿಯಾಗಿದ್ದೆ. ಈಗ ಈ ಶಾಲೆ ತುಂಬ ಅಭಿವೃದ್ಧಿ ಹೊಂದಿದೆ. ಜಿಲ್ಲಾ ಮಟ್ಟದಲ್ಲೂ ರಾಜ್ಯ ಮಟ್ಟದಲ್ಲೂ ಸಹ ಗುರುತಿಸುವಂಥ ಶಾಲೆಯಾಗಿ ಈ ನಮ್ಮ ಹೇರೆಂಜಾಲು ಶಾಲೆ ಮೂಡಿ ಬಂದಿದೆ. ಇದಕ್ಕೆಲ್ಲ ಕಾರಣ ಇಲ್ಲಿಯ ಅಧ್ಯಾಪಕರು, ಮುಖ್ಯೋಪಾಧ್ಯಾಯರು ಹಾಗೂ ಇಲ್ಲಿಯ ಹಿರಿಯರು ಸಹ ಮತ್ತು ವಿದ್ಯಾಭಿಮಾನಿಗಳು ಆಗಿರುತ್ತಾರೆ. ತದನಂತರ ಈ ಶಾಲೆ ಸಾಧಾರಣ ಒಂದು 5-6 ವರ್ಷಕ್ಕಿಂತ ಈಚೆ ಜಯಾನಂದ್ ಪಟ್ಗಾರ್ ಎನ್ನುವಂಥ ಒಬ್ಬರು ಮುಖ್ಯೋಪಾಧ್ಯಾಯರಾಗಿ ಬಂದರು ಈ ಶಾಲೆಗೆ. ಅವರು ಬಂದ ಮೇಲೆ ಈ ಶಾಲೆ ಬಹಳ ಅಭಿವೃದ್ಧಿಯನ್ನು ಕಂಡಿತು. ಈ ಶಾಲೆಗೆ ಕೆಲವು ಪ್ರಶಸ್ತಿಗಳು ಸಹ ಬಂದಿತ್ತು. ಮೂಲಭೂತ ಸೌಕರ್ಯ ಏನು ಬೇಕೋ ಅದನ್ನೆಲ್ಲ ಅವರು ಮತ್ತು ಅವರ ನೇತೃತ್ವದಲ್ಲಿ ಅವರ ಶಾಲೆಯ STM ಸದಸ್ಯರು, ಅಧ್ಯಕ್ಷರು ಹಾಗೂ ವಿದ್ಯಾರ್ಥಿಗಳು ಮತ್ತು ಊರಿನ ವಿದ್ಯಾಭಿಮಾನಿಗಳೆಲ್ಲ ಸೇರಿ ಈ ಶಾಲೆಯ ಭಾರಿ ಉತ್ತುಂಗಕ್ಕೆ ಏರಿಸಿದರು. ಈ ಸಂದರ್ಭದವರಿಗೆ ನಾನು ನಮ್ಮ ಊರಿನವರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈಗ ಅವರು ನಿವೃತ್ತಿಯನ್ನು ಹೊಂದಲಿಕ್ಕಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾವೆಲ್ಲ ವಿದ್ಯಾಭಿಮಾನಿಗಳು, ಅವರ ಅಭಿಮಾನಿಗಳು, ಹಳೆ ವಿದ್ಯಾರ್ಥಿಗಳು ಮತ್ತು STM ಸದಸ್ಯರು, ಅಧ್ಯಕ್ಷರು ಎಲ್ಲರೂ ಸೇರಿ ಒಂದು ಬೀಳ್ಕೊಡುಗೆ ಸಮಾರಂಭವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದೇ ಜುಲೈ 5ರಂದು ಬಹಳ ಅದ್ಧೂರಿಯಾಗಿ ನಾವು ಮಾಡಬೇಕಂತ ನಾವೆಲ್ಲ ಅವರ ಅಭಿಮಾನಿಗಳು ಇರಬಹುದು ಹಾಗೂ STM ಅಧ್ಯಕ್ಷರು, ಸದಸ್ಯರು ಎಲ್ಲರೂ ಇದ್ದಾರೆ. ಅವರೆಲ್ಲರೂ ಸೇರಿ ಒಂದು ವಯೋನಿವೃತ್ತಿ ಹೊಂದುತ್ತಿರುವಂಥ ಜಯಾನಂದ್ ಪಟ್ಗಾರ್ ಸರ್ ಅವರಿಗೆ ಬೀಳ್ಕೊಡುವ ಸಮಾರಂಭವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಎಲ್ಲ ಶಾಲಾ ಅಧ್ಯಾಪಕರು, ಬೇರೆ ಬೇರೆ ಶಾಲಿನ ಅಧ್ಯಾಪಕರು, ಮುಖ್ಯೋಪಾಧ್ಯಾಯರೆಲ್ಲ ಆಗಮಿಸಲಿಕ್ಕಿದ್ದಾರೆ ಮತ್ತು ಊರಿನ ಹಿರಿಯ ಗಣ್ಯರು ಸಹ ಈ ಸಂದರ್ಭದಲ್ಲಿ ವೇದಿಕೆಯನ್ನು ಅಲಂಕರಿಸಲಿಕ್ಕಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಶ್ರೀ ಜಯಾನಂದ್ ಪಟ್ಗಾರ್ ಸರ್ ಅವರಿಗೆ ಎಲ್ಲರ ಪರವಾಗಿ ನಾವೆಲ್ಲ ಸೇರಿ ಅವರಿಗೆ ಅದ್ಧೂರಿಯಾಗಿ ಒಂದು ಬೀಳ್ಕೊಡುಗೆ ಸಮಾರಂಭವನ್ನು ಇಟ್ಟುಕೊಂಡಿದ್ದೇವೆ. ಅದಕ್ಕೆ ಪರ ಊರಿನ ಎಲ್ಲ ಅತಿ ಗಣ್ಯರು ಆಗಮಿಸುತ್ತಿದ್ದಾರೆ. ಹಾಗೂ ಈ ಎಲ್ಲ ಕಾರ್ಯಕ್ರಮಕ್ಕೂ, ಈ ಬೀಳ್ಕೊಡುಗೆ ಸಮಾರಂಭಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ STM ಅಧ್ಯಕ್ಷರು, ಸದಸ್ಯರ ಪರವಾಗಿ, ವಿದ್ಯಾಭಿಮಾನಿಗಳ ಪರವಾಗಿ, ಊರಿನ ಪರವಾಗಿ ನಾನು ನಿಮ್ಮೆಲ್ಲರಲ್ಲೂ ರಾಘವೇಂದ್ರ ಕೆ, ಸಹ ಶಿಕ್ಷಕ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೇರೆಂಜಾಲ್. ಕಳೆದ 1 ವರ್ಷದಿಂದ ನಮ್ಮ ಮುಖ್ಯ ಶಿಕ್ಷಕರಾದಂಥ ಜಯಾನಂದ್ ಪಟ್ಗಾರ್ ಸರ್ ಜೊತೆ ನಾನು ಸಹ ಶಿಕ್ಷಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾನು ಈ ವಲಯದ ಬೇರೆ ಬೇರೆ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸಿದ್ದು. 1 ವರ್ಷದಿಂದ ಈ ಶಾಲೆ ನೋಡಿದಾಗ ಈ ಶಾಲೆ ಒಂದು ಅಭೂತಪೂರ್ವವಾದಂತಹ ಒಂದು ಹೈಟೆಕ್ ಮಾದರಿಯ ಶಾಲೆಯಾಗಿದೆ.
ಇದರ ಶಾಲೆ ಹೇಗೆ ಇದು ಮಾರ್ಪಟ್ಟಿದ್ದನ್ನು ಕಾಣಲಿಕ್ಕೆ ಕಳೆದ 5-6 ವರ್ಷಗಳಿಂದ ಈ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಜಯನಂದ್ ಪಟ್ಕರ್ ಸರ್ ಅವರು ಊರಿನ ಪರ ಊರಿನ ಹಾಗೆಯೇ ಸಂಘ ಸಂಸ್ಥೆಗಳ ಮೂಲಕ ದಾನಿಗಳಿಂದ ಈ ಶಾಲೆಗೆ ಸುಮಾರು 50 ಲಕ್ಷಕ್ಕಿಂತಲೂ ಹೆಚ್ಚು ಅನುದಾನ ತಂದು ಬೈಂದೂರಿನ ಒಂದು ಹೈಟೆಕ್ ಮಾದರಿಯ ಒಂದು ಸರ್ಕಾರಿ ಶಾಲೆಯನ್ನು ರೂಪಿಸಿದ್ದಂತಹ ಜಯನಂದ್ ಪಟ್ಕರ್ ಸರ್ ಅವರು ಇದೇ ಜೂನ್ ತಿಂಗಳ 30ರಂದು ವಯೋನಿವೃತ್ತಿ ಹೊಂದಲಿಕ್ಕಿದ್ದಾರೆ. ಅವರ ವಯೋನಿವೃತ್ತಿ ಹೊಂದಿದ ಪ್ರಯುಕ್ತವಾಗಿ ಜುಲೈ ತಿಂಗಳ 5ನೇ ತಾರೀಕಿನಾದ ಭಾನುವಾರದಂದು ನಾವು ಅವರಿಗೆ ಒಂದು ಅಭೂತಪೂರ್ವವಾದಂತಹ ಬೀಳ್ಕೊಡುಗೆ ಮತ್ತು ಅಭಿನಂದನಾ ಸಮಾರಂಭವನ್ನು ಇಟ್ಕೊಂಡಿದ್ದೇವೆ. ಇದನ್ನೇ ನಮ್ಮ ಈ ಮಾಧ್ಯಮದ ಮೂಲಕವೇ ನೋಡಿದಂಥ ಎಲ್ಲ ಮಿತ್ರರು ಇದನ್ನೇ ಆಹ್ವಾನ ತಿಳ್ಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಾವು ಅವರಿಗೆ ನಡೆಸುವಂತಹ ಒಂದು ಅಭಿನಂದನಾ ಮತ್ತು ಬೀಳ್ಕೊಡುಗೆ ಸಮಾರಂಭದಲ್ಲಿ ತಾವೆಲ್ಲ ಸಂಭ್ರಮದಿಂದ ಭಾಗಿಯಾಗಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಗೊಳಿಸಬೇಕಾಗಿ ನಾನು ಈ ಶಾಲೆಯ ಪರವಾಗಿ STMC ಪರವಾಗಿ ಊರವರ ಪರವಾಗಿ ಎಲ್ಲ ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ವೃಂದದ ಪರವಾಗಿ ಮಾಧ್ಯಮದ ಮೂಲಕ ಮನವಿ ಮಾಡಿಕೊಳ್ತಿದ್ದೇನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೆರಂಜಾಲು ಇಲ್ಲಿನ STMC ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಿದ್ದೇನೆ. ನನ್ನ ಹೆಸರು ನಾಗರತ್ನ ಅಂತ. ಈ ಶಾಲೆಯಲ್ಲಿ ಸಾಧಾರಣ 4 ವರ್ಷ ಆಯಿತು ನಾನು ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿ. ನಂಗೆ ತುಂಬ ಹೆಮ್ಮೆ ಆಗ್ತಿದೆ, ಯಾಕೆಂದರೆ ನಮ್ಮ ಜೊತೆ STMC ಅವರು ಮತ್ತು ಮುಖ್ಯೋಪಾಧ್ಯಾಯರು ತುಂಬ ಸಹಕಾರವನ್ನು ನೀಡಿ ಶಾಲೆಯ ಅಭಿವೃದ್ಧಿಗೋಸ್ಕರ ತುಂಬ ಹೋರಾಟ ಮಾಡ್ತಿದ್ದಾರೆ. ಅದರಲ್ಲೂ ಜಯನಂದ್ ಪಟ್ಕರ್ ಸರ್ ಅಂತೂ ಅವ್ರ ಬಗ್ಗೆ ಹೇಳೋದಕ್ಕೆ ಮಾತೇನಿಲ್ಲ. ಅವ್ರು ಮುಂದೆ ಹೋದ್ರೆ ನಾವು ಅವ್ರ ಜೊತೆ ಇಲ್ಲಿದ್ದು ಸಹಕಾರವನ್ನು ಕೊಟ್ಟು ಶಾಲೆಯ ಅಭಿವೃದ್ಧಿಯಲ್ಲಿ ಮತ್ತು ಶಿಕ್ಷಣಕ್ಕೂ ಸಹಕಾರವನ್ನು ನೀಡ್ತಾ ಇದುವರೆಗೂ ಬಂದಿದ್ದೇವೆ. ಅವರಿಗೆ ಇದೇ ತಿಂಗಳು 30ಕ್ಕೆ ನಿವೃತ್ತಿ ಆಗ್ತಾರೆ ಅಂತ ಹೇಳ್ಕೊಳ್ಳಿಕ್ಕೆ ಬೇಜಾರಾಗ್ತಿದೆ. ಇನ್ನು ಒಂದು 2-3 ವರ್ಷ ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಅನ್ನೋ ಆಸೆ ಇತ್ತು. ಬಟ್ ಏನ್ ಮಾಡ್ಲಿ. ನನ್ನ ಹೆಸರು ಜಯಾನಂದ್ ಪಟಗಾರ್, ಮುಖ್ಯ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೆರಂಜಾಲ್. ನಾನು ಶಿಕ್ಷಕರೊತ್ತಿಗೆ 1992ರಲ್ಲಿ ಉಡುಪಿ ಜಿಲ್ಲೆಯ ಕಾರ್ಕಳ ನ್ಯೂ ಹಿರಿಯ ಪ್ರಾಥಮಿಕ ಶಾಲೆ ಸಾಲಿಗ್ರಾಮ ಏಡೆಡ್ ಸ್ಕೂಲು ಅಲ್ಲಿ 2 ವರ್ಷಗಳ ಕಾಲ ಕರ್ತವ್ಯ ನಿರ್ವಹಿಸಿ ತದನಂತರ ಸರ್ಕಾರಿ ಶಾಲೆಗೆ ನೇಮಕಾತಿ ಆಗ್ತದೆ. ನೇಮಕಾತಿ ಬಂಟ್ವಾಳ ತಾಲೂಕಿನ ಪಾಂಡವರಕಲ್ಲು ಶಾಲೆಯಲ್ಲಿ 26/7/1994ರಿಂದ 4 ವರ್ಷಗಳ ಕಾಲ ಅಲ್ಲಿ ಸೇವೆ ಸಲ್ಲಿಸಿ ನಂತರ ಬೈಂದೂರು ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಯಕನಕಟ್ಟೆ ಇಲ್ಲಿ 1998ರಿಂದ 2005ರವರೆಗೆ ಸೇವೆ ಸಲ್ಲಿಸಿದೆ. ಆನಂತರ CRP ಆಗಿ ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿಯಾಗಿ ಕಂಬದಕೋಣೆಯಲ್ಲಿ ಸೇವೆ ಸಲ್ಲಿಸಿದ್ದೇನೆ. ಹಾಗೆ 2014ರಿಂದ 2020 ತನಕ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಂಚಿಕಾನೆಯಲ್ಲಿ ಸಹಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸಿ 20/3/2020ರಂದು ಸರ್ಕಾರಿ ಹಿರಿಯ ಪದೋನ್ನತಿ ಹೊಂದಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೆರಂಜಾಲು ಇಲ್ಲಿ ಮುಖ್ಯ ಶಿಕ್ಷಕನಾಗಿ ಸೇರ್ಪಡೆಗೊಂಡಿರ್ತೇನೆ. ನಾನು ಈ ಶಾಲೆಗೆ ಬಂದಾಗ ಗಮನಿಸಿದ ಹಾಗೆ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ತುಂಬ ಕಾಣ್ತಾ ಇತ್ತು. ಯಾಕಂತ ಹೇಳಿದ್ರೆ ನಾವು ಹಿಂದಿರುವಂತಹ ಶಾಲೆ ಕಂಚಿಕಾನ್ ಶಾಲೆಯಲ್ಲಿ ಮಕ್ಕಳಿಗೆ ಬೇಕಾಗಿರುವಂಥ ಎಲ್ಲ ವ್ಯವಸ್ಥೆಗಳನ್ನು, ಮೂಲಭೂತ ವ್ಯವಸ್ಥೆಗಳನ್ನು ನಾವು ಮಾಡಿದೆವು ದಾನಿಗಳ ಸಹಕಾರದಿಂದ. ಅದೇ ರೀತಿ ಇಲ್ಲಿ ಬಂದು ನೋಡಿದಾಗ ನನಗೆ ಸ್ವಲ್ಪ ಬೇಜಾರಾಗ್ತದೆ. ಆ ನಂತರ ನಾವು ಹಳೆ ವಿದ್ಯಾರ್ಥಿಗಳ, ಮಕ್ಕಳ ಪಾಲಕ ಪೋಷಕರ ಹಾಗೂ STMC ಸಭೆಯನ್ನು ಕರೆದು ಇಲ್ಲಿಯ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದೆವು.
ನಾನಿಲ್ಲಿ ಬಂದಾಗ ಒಬ್ಬರೇ ಶಿಕ್ಷಕರಿದ್ದರು, ಗೀತಾ ಟೀಚರ್ ಅಂತ ಹೇಳಿ. ಕೊನೆ ನಾನು ಬಂದು ಸೇರಿಕೊಂಡೆ. ಇಬ್ಬರು ಶಿಕ್ಷಕರು ನಾವು ಕರ್ತವ್ಯ ನಿರ್ವಹಿಸಿದೆವು. ಹಾಗೆ STMC ಹಾಗೂ ಊರವರ ಪೋಷಕರ ಸಹಕಾರದಿಂದ ಇಬ್ಬರು, ಒಂದು ಚೈತನ್ಯ ಟೀಚರು ಹಾಗೆ ಇನ್ನೊಬ್ಬರು ಸುಮನ ಟೀಚರ್ ಅಂತೇಳಿ ಇಬ್ಬರು ಗೌರವ ಶಿಕ್ಷಕರನ್ನು ನಾವು ತಗೊಂಡು 4 ಜನ ಪಾಠ ಮಾಡ್ತಾ ಇದ್ದೆವು. ಆಮೇಲೆ ಕೊರೋನಾ ಬಂದಿರೋದ್ರಿಂದ 1 ವರ್ಷ ಅಲ್ಲಿ ಗ್ಯಾಪ್ ಆಯಿತು. ಆ ಸಮಯದಲ್ಲಿ ನಾನು ಬೇರೆ ಬೇರೆ ದಾನಿಗಳನ್ನು ಭೇಟಿಯಾಗಿ ಶಾಲೆಗೆ ಏನೆಲ್ಲ ವ್ಯವಸ್ಥೆ ಬೇಕು ಆ ವ್ಯವಸ್ಥೆಯನ್ನೆಲ್ಲ ಮಾಡಲಿಕ್ಕೆ ನನಗೆ ತುಂಬ ಸಹಕಾರಿಯಾಯಿತು. ಪ್ರಾರಂಭದಲ್ಲಿ ನಾನಿಲ್ಲಿ ಬಂದು ನೋಡಿದಾಗ ನನಗೆ ಮುಖ್ಯವಾಗಿ ಶಾಲೆಗೆ ಶಿಸ್ತು ಅಳವಡಿಸ್ಕೊಳ್ಬೇಕು ಅಂಥೇಳಿ ಪ್ರಪ್ರಥಮವಾಗಿ ಮಾಡಿದ್ದು ನಾನು ಚಪ್ಪಲ್ ಸ್ಟ್ಯಾಂಡ್. ಆ ಚಪ್ಪಲನ್ನು ನೀಟಾಗಿಟ್ಟರೆ ಮಕ್ಕಳಲ್ಲಿ ತನ್ನಷ್ಟೇ ಶಿಸ್ತು ಬರ್ತದೆ ಅನ್ನೋದು ನನ್ನ ಕಲ್ಪನೆ. ಅದಾದ ನಂತರ ಶಾಲೆಗೆ ಪೇಂಟಿಂಗ್ ಮಾಡಿದ್ದು. ತುಂಬ ವರ್ಷಗಳಿಂದ ಶಾಲೆಗೆ ಪೇಂಟಿಂಗ್ ಆಗದೇ ಇರೋದ್ರಿಂದ ಆಮೇಲೆ ಪೇಂಟಿಂಗ್ ಮಾಡಿಸಿದ್ದೇವೆ. ಆಮೇಲೆ ಎಲ್ಲ ತರಗತಿ ಕೋಣೆಗೆ ಟೈಲ್ಸನ್ನು ಅಳವಡಿಸುವಂಥ ಕೆಲಸವನ್ನು ದಾನಿಗಳ ಸಹಕಾರದಿಂದ ಮಾಡಿದ್ದೇವೆ. ಆಮೇಲೆ ನಮ್ಮ ಹಳೆಯ ವಿದ್ಯಾರ್ಥಿಗಳು, ನನ್ನ ವಿದ್ಯಾರ್ಥಿಗಳೇ ನಮಗೆ ಕಂಪ್ಯೂಟರನ್ನು ಕೊಟ್ಟರು, ಹಾಗೆ ಪ್ರಿಂಟರನ್ನು, ಕುಡಿಯುವ ನೀರು, ಶುದ್ಧ ಕುಡಿಯುವ ನೀರಿನ ಘಟಕ, ಹೀಗೆ ಒಂದು ವ್ಯವಸ್ಥೆ ಮಾಡ್ಕೊಳ್ತಾ ಹೋದೆವು. ಆನಂತರ ನಾವು ಪ್ರತಿ ವರ್ಷ ವಾರ್ಷಿಕೋತ್ಸವ ಮಾಡ್ತೇವೆ. ಪ್ರಥಮ 2 ವರ್ಷ ವಾರ್ಷಿಕೋತ್ಸವದಲ್ಲಿ ಉಳಿಕೆ ಆದ ಹಣದಿಂದ ಇಂಟರ್ಲಾಕನ್ನು ನಾವು ಇಲ್ಲಿ ಅಳವಡಿಸಿದ್ದೇವೆ. ಆ ನಂತರ ನಮಗೆ ಒಂದು ಸುಸಜ್ಜಿತವಾದ ತಗಡಿನ ಮಾಡು ಬೇಕಾಗಿತ್ತು. ಈ ಊರಿನ ದಾನಿಗಳು, ಶಾಲಾ ಅಭಿಮಾನಿಯೂ ಆದಂಥ ಶ್ರೀಮತಿ ರುಕ್ಮಿಣಿ ಹೆಬ್ಬಾರ್ ಅವರ ಮಕ್ಕಳು ನಮಗೆ ಸುಮಾರು 5.5 ರಿಂದ 6 ಲಕ್ಷ ರೂಪಾಯಿ ಮೌಲ್ಯದ ಒಂದು ಸುಸಜ್ಜಿತವಾದ ತಗಡಿನ ಮಾಡನ್ನು ದಿವಂಗತ ಕುಪ್ಪಯ್ಯ ಹೆಬ್ಬಾರ್ ಇವರ ಸ್ಮರಣಾರ್ಥ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ಈ ಸಮಯದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಆನಂತರ ನಮಗೆ ಸ್ಮಾರ್ಟ್ ಕ್ಲಾಸ್ ಅಗತ್ಯತೆ ಇತ್ತು. ಗೋವಿಂದ ಬಾಬು ಪೂಜಾರಿ ಉದ್ಯಮಿಗಳು, ಅವರನ್ನು ಭೇಟಿಯಾಗಿ ನಮ್ಮ STMC ಅವರು ಪೋಷಕರು ಎಲ್ಲ ಸೇರಿ ಹೋಗಿ ನಮಗೊಂದು ಈ ರೀತಿ ಆಗಬೇಕು ಅಂತ ವಿನಂತಿಸಿಕೊಂಡಾಗ ಅವರು 1 ಲಕ್ಷ ರೂಪಾಯಿ ಮೌಲ್ಯದ ಸುಸಜ್ಜಿತವಾದ ಒಂದು ಸ್ಮಾರ್ಟ್ ಕ್ಲಾಸನ್ನು ನಮಗೆ ಕೊಡುಗೆಯಾಗಿ ನೀಡಿದ್ದಾರೆ. ಹಾಗೆ ನಮಗೆ ಒಂದು ವಾಹನದ ಅಗತ್ಯತೆ ಇತ್ತು. ನಾವೆಲ್ಲ ಸೇರಿಕೊಂಡು ಇಲ್ಲಿಯ ಉದ್ಯಮಿ ಘಟಪ್ರಭಾ ಜಯಶೀಲ್ ಶೆಟ್ರು ನಮಗೆ ಸುಸಜ್ಜಿತವಾದ ಒಂದು ವಾಹನವನ್ನು ಕೊಟ್ಟಿದ್ದಾರೆ, ಸುಮಾರು 7 ಲಕ್ಷ ರೂಪಾಯಿ ಮೌಲ್ಯದ. ಹಾಗೆ ಎಲ್ಲ ವ್ಯವಸ್ಥೆ, ನಮಗೆ ಒಂದು ಸೈಕಲ್ ಸ್ಟ್ಯಾಂಡ್ ಬೇಕಾಗಿತ್ತು. ನಮ್ಮ ಈ ಶಾಲೆಯ ಹಳೆ ವಿದ್ಯಾರ್ಥಿ ಸುಬ್ರಹ್ಮಣ್ಯ ಪೂಜಾರಿ ಕವಲಾಡಿ ಮನೆ, ಅವನು ಸುಸಜ್ಜಿತವಾದ ಒಂದು ಸೈಕಲ್ ಸ್ಟ್ಯಾಂಡನ್ನು ಮಾಡಿಕೊಟ್ಟಿದ್ದ. ಹಾಗೆ ಅವರ ಅಕ್ಕ ಸೌಜನ್ಯ ಒಂದು ಮೈಕನ್ನು ನಮ್ಗೆ ಅತಿ ಅಗತ್ಯವಾಗಿತ್ತು. ಅದನ್ನು ಕೇಳ್ಕೊಂಡಾಗ ಅವಳು ಸುಮಾರು 25,000 ಮೌಲ್ಯದ ಒಂದು ಕಾರ್ಡ್ಲೆಸ್ ಮೈಕ್ ಸೌಂಡ್ ಬಾಕ್ಸನ್ನು ನಮಗೆ ನೀಡಿದ್ದಾರೆ. ಹಾಗೆ ನಮಗೆ ಶಾಲೆಗೆ ಒಂದು ಗೇಟನ್ನು ಮಾಲಿಂಗ್ ಪೂಜಾರರು ಅವ್ರ ಹತ್ರ ಕೇಳ್ಕೊಂಡು, ಒಂದು ಮಾಲಿಂಗ್ ಪೂಜಾರ ಹತ್ರ ಒಂದು ಗೇಟ್ ಆಗಬೇಕು ಅಂತ ಹೇಳಿದಾಗ ಮಾಲಿಂಗ್ ಪೂಜಾರು ಸಂತೋಷದಿಂದ ಒಪ್ಪಿಕೊಂಡು ಒಂದು ಶಾಲೆ ಗೇಟನ್ನು ನೀಡಿದ್ದಾರೆ. ಹಾಗೆ ಇನ್ನೊಂದು ಗೇಟು ನಾವು ವಾಟ್ಸಪ್ ಮೂಲಕ ಹಾಕಿದೆವು. ನಮಗೆ ಇನ್ನೊಂದು ದೊಡ್ಡ ಗೇಟ್ ಬೇಕು, ಯಾರಾದರೂ ಕೊಡ್ತೀರಾ ಅಂತ ಕೇಳಿದಾಗ ನಮ್ಮ ಈ ಶಾಲೆಯ ಹಳೆ ವಿದ್ಯಾರ್ಥಿ ಸುಶೀಲಾ S ಪೂಜಾರಿ ಅವರು STMC ಅಧ್ಯಕ್ಷರಿಗೆ ಫೋನ್ ಮಾಡಿ ಆ ಗೇಟನ್ನು ನಾನು ಕೊಡ್ತೇನೆ ಅಂತ ಹೇಳಿ ಒಂದು ಸುಸಜ್ಜಿತವಾದ ಗೇಟನ್ನು ನಿರ್ಮಾಣ ಮಾಡಲು ಸಹಕರಿಸಿದ್ದಾರೆ. ಇವರಿಗೆಲ್ಲರಿಗೂ ನಾನು ಶಾಲಾ ಪರವಾಗಿ ಪ್ರೀತಿಯಿಂದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಎಲ್ಲ ಮೂಲಭೂತ ವ್ಯವಸ್ಥೆನ ಒಂದು ಹಂತ ಮಾಡ್ಕೊಳ್ತಾ ಹೋದೆವು. ನಂತರ ಮಕ್ಕಳು ವರಾಂಡದಲ್ಲಿ ಕುಳಿತು ಊಟ ಮಾಡಬೇಕಾಗಿತ್ತು. ಅದನ್ನು ನೋಡಿ ತುಂಬ ನೋವಾಗಿತ್ತು. ಅನೇಕ ಕೊಡುಗೆ ದಾನಿಗಳನ್ನ ಭೇಟಿಯಾದೆ. ಅದು ತುಂಬ ದೊಡ್ಡ ಅಮೌಂಟು, 7 ಲಕ್ಷ ರೂಪಾಯಿ. ಅದನ್ನು ಕೊಡುವುದು ಕಷ್ಟ ಅಂತ ಹೇಳಿದಾಗ ನಮ್ಮ ಉಪ್ಪುಂದವರೇ ಅವರು, ಕೃಷ್ಣಮೂರ್ತಿ ಹೊಳ್ಳ ಅವರ ಸಹೋದರ, ಬ್ರೇಡಿ ಕಂಪನಿಯಲ್ಲಿ ಫೈನಾನ್ಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ರು. ಈ ಕೃಷ್ಣಮೂರ್ತಿ ಹೊಳ್ಳರ ಸಹಕಾರದಿಂದ ಅವರ ತಮ್ಮನಿಗೆ ದೂರವಾಣಿ ಕರೆ ಮಾಡಿ ಅವರನ್ನು ನಮ್ಮ ಶಾಲೆಗೆ ಕರೆಸಿ ಒಂದು ಸುಸಜ್ಜಿತವಾದಂಥ ಒಂದು ಭೋಜನಾಲಯವನ್ನು ನಿರ್ಮಾಣ ಮಾಡಿ ಕೊಟ್ಟಿದ್ದಾರೆ. ಹಾಗೆ ಈಗ ಇತ್ತೀಚಿನ ದಿನಗಳಲ್ಲಿ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಗಳಿರ್ಬೋದು,
STMC ಅವರು ಇರ್ಬೋದು, ಪೋಷಕರು ಇರ್ಬೋದು, ಎಲ್ಲರೂ ತುಂಬ ಮುತುವರ್ಜಿ ವಹಿಸಿ ಯಾವ ಗುಣಮಟ್ಟಕ್ಕೂ ಕಡಿಮೆ ಇಲ್ಲದ ಹಾಗೆ ನಮ್ಮ ಶಾಲೆಯಲ್ಲಿ ಯಾವ ಇಂಗ್ಲಿಷ್ ಮಾಧ್ಯಮಕ್ಕೂ ಕಡಿಮೆ ಇಲ್ಲದ ಹಾಗೆ ನಾವು ಶಿಕ್ಷಣವನ್ನು ನೀಡ್ತಾ ಇದ್ದೇವೆ. ಇದಕ್ಕೆಲ್ಲ ಕಾರಣಕರ್ತರು ಈ ಊರಿನ STMC ಇರ್ಬೋದು, ಪೋಷಕರಿರ್ಬೋದು, ಹಳೆ ವಿದ್ಯಾರ್ಥಿಗಳಿರ್ಬೋದು, ಹಾಗೆ ಕೊಡುಗೆ ದಾನಿಗಳು. ಉಪ್ಪುಂದಂದು ಅಂತಹ ಬೇರೆ ಊರಿನವರು ನಮಗೆ ಬೇರೆ ಬೇರೆ ರೀತಿಯ ಅನೇಕ ರೀತಿಯ ಸಹಾಯವನ್ನು ಮಾಡಿದ್ದಾರೆ. ಇಷ್ಟೆಲ್ಲ ಆದ ನಂತರ ನಾವು ಈಗ ಇನ್ನೂ ವಾರ್ಷಿಕೋತ್ಸವದಿಂದ ಸ್ವಲ್ಪ ನಾವು ಮುಂದಿನ ಫ್ಯೂಚರಿಗಾಗಿ ಸುಮಾರು 4 ಲಕ್ಷ ರೂಪಾಯಿ ಮೌಲ್ಯದ ಹಣವನ್ನು FD ಆಗಿ ನಾವು ಇಟ್ಟಿದ್ದೇವೆ. ಹಾಗೆ ನಮ್ಮ ವಾಹನದ ಚಾಲಕ STMC ಉಪಾಧ್ಯಕ್ಷರು ಹೌದು, ಶ್ರೀಕಾಂತ್ ನಾಯ್ಕ್. ಅವನ ಬಗ್ಗೆ ಟೈಮಿಂಗ್ಸ್ ಸರಿಯಾದ ಸಮಯಕ್ಕೆ ಬರುವುದು, ಸರಿಯಾದ ಸಮಯಕ್ಕೆ ಮಕ್ಕಳನ್ನು ಕರ್ಕೊಂಡು ಬಹಳ ಜವಾಬ್ದಾರಿಯಿಂದ ಆ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ನಾನು ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸಬೇಕು. ಹಾಗೆ ಈಗ ಇತ್ತೀಚಿನ ದಿನಗಳು ನಾವು ನೋಡ್ಲಿಕ್ಕೆ ಹೋದರೆ ನಮ್ಮ ಶಾಲೆಯಲ್ಲಿ ಯಾವ ಕೊರತೆಯೂ ಎದ್ದು ಕಾಣ್ತಾ ಇಲ್ಲ. ಎಲ್ಲ ವ್ಯವಸ್ಥೆಗಳನ್ನು ದಾನಿಗಳ ಸಹಕಾರದಿಂದ, ಹಾಗೆ ಪೋಷಕರು, STMC ಇವರೆಲ್ಲರಿಂದ ತುಂಬ ಅಭಿವೃದ್ಧಿಯನ್ನು ಮಾಡಿದ್ದೇವೆ. ಹಾಗೆ ನಮ್ಮ STMC ಅಧ್ಯಕ್ಷರಾದ ಶ್ರೀಮತಿ ನಾಗರತ್ನ ಆರ್ ಶಾಲಿಮನೆಯವರು ತುಂಬ ಕ್ರಿಯಾಶೀಲರು. ಅವರ ಒಂದು ಗುಣವನ್ನು ನಾನು ಹೇಳಲೇಬೇಕು. ಚಿಕ್ಕ ವಯಸ್ಸು ಆದರೆ ಸಂಘಟನಾ ಚತುರತೆ ಉಳ್ಳಂಥ ಒಬ್ಬ ಮಹಿಳೆ. ಎಲ್ಲ STM ಸದಸ್ಯರನ್ನ, ಪೋಷಕರನ್ನ ತುಂಬ ವಿಶ್ವಾಸಕ್ಕೆ ತೆಗೆದುಕೊಂಡು ಬಹಳ ಇವತ್ತು ಈ ಶಾಲೆ ಈ ಹಂತಕ್ಕೆ ತಲುಪಬೇಕಿದ್ರೆ ಅವರೇ ಕಾರಣ. ನಾನು ನಾಮಕಾವಸ್ಥೆ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ಅವರೀಗ ನನ್ನ ಮಾಸ್ಟ್ರಿಂದ ಏನು ಕೆಲಸವೂ ಆಗುವುದಿಲ್ಲ. ಮಾಸ್ಟರ್ ಮುಂದಾಳತ್ವ ವಹಿಸಬಹುದು, ಆದರೆ ಊರವರ ಸಹಕಾರ ಇಲ್ಲದೇ ಇದ್ರೆ ಯಾವ ಕೆಲಸವೂ ಮಾಡಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಈ ಊರವರ ಸಹಕಾರದಿಂದ ಇವತ್ತು ನಮ್ಮ ಶಾಲೆ ಹೈಟೆಕ್ ಶಾಲೆ ಇದ್ದ ಹಾಗೆ. ಬಂದಂಥ ಪ್ರತಿಯೊಬ್ಬ ಇಲಾಖೆಯವರು ನಮ್ಮ ಶಾಲೆಯ ಸ್ವಚ್ಛತೆಯನ್ನು ನೋಡಿ ತುಂಬ ಖುಷಿ ಪಡ್ತಾ ಇದ್ದಾರೆ. ಅದನ್ನು ನೋಡಿ ನಮಗೆ ಚಿಕ್ಕಬಳ್ಳಾಪುರದಿಂದ ಮಧುಸೂದನ್ ಸರ್ ಅವರಿಂದ ಹಸಿರು ನೈರ್ಮಲ್ಯ ಪ್ರಶಸ್ತಿ, ಅತ್ಯುತ್ತಮ ರಾಜ್ಯ ಹಸಿರು ನೈರ್ಮಲ್ಯ ಪ್ರಶಸ್ತಿ ಅನ್ನುವಂಥ ಒಂದು ಪ್ರಶಸ್ತಿಯನ್ನು ನಾವು ಗಿಟ್ಟಿಸಿಕೊಂಡಿದ್ದೇವೆ. ಮತ್ತು ಈ ಶಾಲೆಯ ವಾತಾವರಣಕ್ಕೆ ಹೊಂದಿಕೊಂಡು ನನಗೆ ಕರ್ನಾಟಕ ಗ್ರಾಮೀಣ ಶಿಕ್ಷಕ ರತ್ನ ಪ್ರಶಸ್ತಿ, ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ, ಮಲೆನಾಡ ಗಾಂಧಿ ಗೋವಿಂದೇಗೌಡ ಅಕ್ಷರಸಿರಿ ಪ್ರಶಸ್ತಿ, ರಾಜ್ಯ ಅಕ್ಷರಸಿರಿ ಪ್ರಶಸ್ತಿಗಳನ್ನು ನನಗೆ ಈ ಶಾಲೆಗೆ ಬಂದ ನಂತರ ಸಿಕ್ಕಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ನಮ್ಮ ಹೆರಂಜಾಲು ಗ್ರಾಮದಿಂದ 6-7 ಜನ ಮಾತ್ರ ಬೇರೆ ಬೇರೆ ಇಂಗ್ಲಿಷ್ ಮಾಧ್ಯಮ ಸ್ಕೂಲ್ಗಳಿಗೆ ಹೋಗ್ತಾರೆ. ತುಂಬ ಅನುಕೂಲಸ್ಥರಾಗಿದ್ದು ಈ ಶಾಲೆಯ ಶಿಕ್ಷಣ ಗುಣಮಟ್ಟವನ್ನು ನೋಡಿ ಎಲ್ಲರೂ ಇದೇ ಶಾಲೆಗೆ ತಮ್ಮ ಮಕ್ಕಳನ್ನ ಕಳಿಸ್ತಾ ಇದ್ದಾರೆ. ಅದಕ್ಕೆ ಸರಿಯಾಗಿ ಶಿಕ್ಷಕರು ಬಹಳ ಒಳ್ಳೆ ರೀತಿಯಿಂದ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಶಾಲೆ ಪ್ರತಿ ವರ್ಷ ಇನ್ನೂ ಅಭಿವೃದ್ಧಿ ಹೊಂದ್ತಾ ಇದೆ. ಇದಕ್ಕೆ ಕಾರಣ ಈ ಊರಿನ ಕೊಡುಗೆ ದಾನಿಗಳಿರ್ಬೋದು, STMC ಅವರಿರ್ಬೋದು, ಪೋಷಕರಿರ್ಬೋದು. ಸರ್ಕಾರಿ ಶಾಲೆ ಉಳಿಬೇಕಿದ್ರೆ ಹೆರಂಜಾಲ್ನಂತಹ STMC ಇರಬೇಕು, ಪೋಷಕರಿರಬೇಕು, ಹಳೆ ವಿದ್ಯಾರ್ಥಿಗಳು ಇರಬೇಕು ಅನ್ನೋದು ನಾನು ಬೇರೆ ಬೇರೆ ಶಾಲೆಗಳಲ್ಲಿ ಕಂಡುಕೊಂಡೆ ಸರ್ವಿಸ್ ಮಾಡೋದ್ರಿಂದ ಇಲ್ಲಿ ಅದು ನನಗೆ ಕಾಣ್ತಾ ಇದೆ. ಎಲ್ಲಿ ಊರವರು, ಪೋಷಕರು, STMC ಎಲ್ಲ ಒಟ್ಟಾಗಿ ಕೆಲಸ ಮಾಡ್ತಾರೋ ಆ ಶಾಲೆ ಇವತ್ತು ಅತ್ಯುತ್ತಮ ಶಾಲೆಯಾಗಿ ಹೊರ ಹೊಮ್ಮುತ್ತದೆ ಅನ್ನೋದ್ರಲ್ಲಿ ಸಂಶಯವಿಲ್ಲ ಅಂತ ಹೇಳಲಿಕ್ಕೆ ನಾನು ಈ ಸಮಯದಲ್ಲಿ ಇಷ್ಟಪಡ್ತೇನೆ. ಈ ವರ್ಷ ನಮ್ಮ ಶಾಲೆಯಲ್ಲಿ 81 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಸರ್ಕಾರವು ಮಕ್ಕಳ ಅನುಪಾತಕ್ಕೆ ಅನುಗುಣವಾಗಿ ಶಿಕ್ಷಕರನ್ನು ನೀಡ್ತಾ ಇದೆ. ನಮಗೆ ಕೇವಲ 4 ಜನ ಶಿಕ್ಷಕರನ್ನ ಮಾತ್ರ ಸರ್ಕಾರ ನೀಡಲಿಕ್ಕೆ ಸಾಧ್ಯ ಆ ಅನುಪಾತದಲ್ಲಿ. ಆದರೆ ನಮ್ಮೂರಿನ ಹೆಮ್ಮೆಯ ಅಭಿವೃದ್ಧಿಯ ಹರಿಕಾರ, ಶಿಕ್ಷಣ ಅಭಿಮಾನಿ, ತನ್ನ ದುಡಿಮೆಯಲ್ಲಿ %% ಅಂತ ಹೇಳಿ ಶಾಲೆಗಾಗಿ ಮೀಸಲಿಡುವಂಥ ಒಬ್ಬ ಏಕೈಕ ವ್ಯಕ್ತಿ ನಮ್ಮ ಹೆಮ್ಮೆಯ ಕೃಷ್ಣ ಪೂಜಾರಿ ಹಿತ್ಲಮನೆ. ಪ್ರಸ್ತುತ ಇವರು ಮುಂಬೈಯಲ್ಲಿ ಉದ್ಯಮಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ನಮ್ಮ ಶಾಲೆಗೆ ಲಕ್ಷಾಂತರ ರೂಪಾಯಿಯನ್ನು ಕೊಡುಗೆಯಾಗಿ ಕೊಡ್ತಾ ಇದ್ದಾರೆ. ಅತಿಥಿ ಶಿಕ್ಷಕರಿಗೆ ವೇತನವನ್ನು ಸಹ ನೀಡ್ತಾ ಇರುವಂಥ ಒಬ್ಬ ಮಹಾನ್ ವ್ಯಕ್ತಿ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಅದರ ಜೊತೆಗೆ ನಮಗೆ ವಾರದಲ್ಲಿ 4 ದಿನ ಶ್ರೀ ಮಹಾಲಿಂಗೇಶ್ವರ ಸಂಸ್ಕೃತ ಪಾಠಶಾಲೆ ಬಹುಳಾಪುರ ಇಲ್ಲಿಯ ಪ್ರಾಂಶುಪಾಲರಾದ ಶ್ರೀ ತಿರುಮಲೇಶ್ವರ ಭಟ್ ಇವರು ವಾರದಲ್ಲಿ 4 ದಿನ ಬಂದು ನಮ್ಮ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಸಂಸ್ಕೃತ ಪಾಠವನ್ನು ಬೋಧಿಸ್ತಾ ಇದ್ದಾರೆ.
ಹಾಗೆ ನಮ್ಮ ಶಾಲಾ ಮಕ್ಕಳಿಗೆ ಅವಶ್ಯ ಇರುವಂತಹ ಕೆಲವು ಕುಂದು ಕೊರತೆಗಳನ್ನು ಪಠ್ಯ ಪುಸ್ತಕ ಇರ್ಬೋದು, ಕಲಿಕೋಪಕರಣಗಳು ಇರ್ಬೋದು, ಅದನ್ನೆಲ್ಲ ಒದಗಿಸ್ತಾ ಇದ್ದಾರೆ. ಅವರೆಲ್ಲರಿಗೂ, ಕೊಡುಗೆ ದಾನಿಗಳಿಗೆಲ್ಲರಿಗೂ ಒಂದೇ ಮಾತಿನಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಅಭಿನಂದನೆಗಳನ್ನ ಸಲ್ಲಿಸುತ್ತಿದ್ದೇನೆ.